ಲೋ ನಮ್ಮ ಅಣ್ಣ ಮನೆ ಬಿಟ್ಬಿಟ್ಟು ಹೋದ್ಮೇಲೆ ಬೋಲತ್ತಿಯಾಗ ಆಡ್ಬಿಟ್ಟು ಸುಮ್ಕೆನೆ ನೀ ಅದೇನೋ ಅಂತಾರಲ್ಲ ಎಲ್ಲ ಎಡವಟ್ ಕೆಲಸ ನೀ ಮಾಡ್ಕೊಂಡು ಕುಂತವ್ನಿ ಕಣ. ಹೆಂಗನ ಮಾಡ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಅಣ್ಣಂಗೆ ಒಂಚೂರು ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬರಬೇಕು. ಮನೆಗೆ ಬತ್ತನ ಬರೋಕಿಲ್ವೋ ಗೊತ್ತಿಲ್ಲ. ಹೊತ್ತಿಗೆ ಅಂತೂ ಕಣ್ಣೀರು ಹಾಕೊಂಡು ಬೇಡ್ಕೊಂತ ಇದ್ಲು. ಅದಕ್ಕೆ ನೀವು ಹೋಗ್ಬಿಟ್ಟು ಒಂಚೂರು ಮಾತಾಡ್ಬಿಟ್ಟು ಒಳ್ಳೆ ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬರೋಣ ಬಾ. ಎಲ್ಲಿ ಕರ್ಕೊಂಡ್ಬಿಟ್ಟು ಬರೋದ್ಲೋ? ಇಲ್ಲಿಗೆ ಬರೋಕಿಲ್ಲ ಅಂತ ನೀನೇ ಹೇಳ್ತಾ ಇದ್ದೀಗ. ಅದೇ ನಮ್ಮ ಒತ್ತಿಗೆ ಮನೆಗೆ ಬಿಟ್ಬಿಟ್ಟು ಬರೋಣ ಬಾ. ನಿಮ್ಮ ಒತ್ತಿಗೆ ಮನೆಗೆ ಬಿಟ್ಬಿಟ್ಟು ಬರೋದು ಅಂತಂದ್ರೆ ಇವಾಗ ಎಲ್ಲ ಐತ್ ನಿಮ್ಮ ಅಣ್ಣ? ಅದ್ ಯಾರೋ ಡಿಸ್ಕೋ ರುಕ್ಕಮ್ಮ ಅಂತಾನಂತೆ ಕಣೋ, ಗೊತ್ತಿಲ್ಲ. ಅವಳ ಮನೆಯಾಗ ಐತಂತೆ. ಅವಳು ಏನೋ ಸರಿ ಇಲ್ವಂತೆ. ಅವಳ ಮನೆಯಾಗೆ ನೀ ಅಂತ ಇರೋದು. ಹೌದೇ? ಯಾರು ಡಿಸ್ಕೋ ರುಕ್ಕಮ್ಮ ಅಂದ್ರೆ? ಯಾರೋ ನನ್ಗೇನೋ ಗೊತ್ತು. ಅವಳು ಸರಿ ಇಲ್ಲ ಕಣ್ ಮೈದ. ನೀನೇ ಬಂದ್ಬಿಟ್ಟು ನಿಮ್ಮ ಅಣ್ಣ ಹಿಂಗೋಸಿ ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಬಿಟ್ ಬಾ ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಹೊತ್ತಿಗೆ ಸುಮ್ಕೆ ನೀ ಗುಳಾಡ್ತಿದ್ಲು. ನಾನು ಅದಕ್ಕೆ ನೀ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೊಂಟಿದ್ದೀನಿ. ಅದಕ್ಕೆ ನಾನು ಒಬ್ಬನೇ ಹೋಗ್ಬೇಕಲ್ವಾ, ನೀನು ಜೊತೆಯಾಗಿ ಬಾ. ರೀ ರೀ ಏನೇ? ಯಾವ ಡಿಸ್ಕೋ ಕಮ್ಮನ್ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ನೀವು ಹೋಗಿ ಅಲ್ಲೇ ಸೆಟ್ಲ್ ಆಗೋಣ ಅಂತನಾ? ಬಾಯ್ ಮುಚ್ಕೊಂಡಿದ್ರೆ ಸರಿ. ಏನ ಆ ರುಕ್ಕಮ್ಮ ಈ ರುಕ್ಕಮ್ಮ ಅಂತ ಹೋಯ್ತೀನಿ ಅಂತಂದ್ರೆ ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ. ಲೇ, ನಾನೇನಾದ್ರೂ ಅವಳ ಮನೆಗೆ ಇರಕ್ಕ ಹೋಯ್ತಾ ಇದ್ದೀನಿ? ಅಯ್ಯೋ ನಿನ್ನ ಕರ್ಕೊಂಬಿಟ್ ಬರಕ್ ಹೋಯ್ತಿರೋದು. ಈಗ್ಲೇ ಹೇಳಿದೀನಿ, ಹೋಗ್ ಕುಡ್ದು ಅಂದ್ರೆ ಹೋಗ್ ಕುಡ್ದು, ಸರಿನಾ? ಸರಿ ಬಿಡು, ನೀನು ಹೋಗ್ಬೇಡ ಅಂತಂದ್ರೆ ನಾನಿನ್ನೇನು ಹೋಗ್ಲಾ? ಸರಿ ಬಿಡು, ಹೋಗಕ್ಕಿಲ್ಲ. ಹೋಗಿ ಹೇಳಿ ಬರಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಹ್ಮ್ ಸರಿ. ಏನಪ್ಪ ಹಿಂಗ್ ಗುಸ ಗುಸ ಪಿಸ ಪಿಸ? ನಡಿಲ್ಲ ಹೋಗಣ. ನಾನು ಹೆಂಡ್ತಿ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ತಾವಳೆ. ಆದ್ರೆ ಫ್ರೆಂಡ್ಸಿಗೆ ಬಿಡಕ್ಕಾಯ್ತದ? ನೀನು ಮುಂಚೆ ಹೋಗಿರು, ಅಲ್ಲಿ ಬಸ್ ಸ್ಟ್ಯಾಂಡಾಗಿ ನಿಂತ್ಕೊಂಡಿರು ಗಾಡಿ ಹಾಕ್ಕೊಂಡು. ನಾನು ಅಷ್ಟು ಅಲ್ಲಿ ಗಂಟ ಬಂದ್ಬಿಡ್ತೀನಿ ಪಟ್ಪಟ ಅಂತ. ಎಂಟೇರು ಬಂದ್ಮೇಲೆ ನಮಗೆ ಯಾವ ಫ್ರೀಡಮು ಇಲ್ದಂಗೆ ಆಗ್ಬಿಡ್ತು ಕಣಪ್ಪ. ಆಯ್ತಿರು, ನಾನು ಅಲ್ಲಿ ಹೋಗಿರ್ತೀನಿ, ಬಂದ್ಬಿಡು. ಹ್ಞೂ ಸರಿ ಸರಿ ಆಯ್ತು. ನೀನು ಹೇಳ್ದಂಗೆನೆ ನೀ ಬರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ಬಿಟ್ಟೆ. ಓ, ಅವ್ರಣ್ಣ ಹಿಂಗೇನೋ ದೊಡ್ಡ ರೋಗ ಬಂದೈತೆ ಹೋಯ್ತಾನೆ. ನಿಮ್ಗೇನ್ರಿ ದೊಡ್ಡಪತ್ ಬಂದಿರೋದು ಹೋಗಕ್ಕೆ? ಬಾಯಿ ಮುಚ್ಕೊಂಡು ಸುಮ್ಮನಿರೋದು ಕಲ್ತ್ಕೊಳ್ಳಿ, ಸರಿನಾ? ನೋಡಿ, ನಮಗೂ ಬೇಜಾನ್ ಕೆಲಸ ಐತೆ. ಬರೀ ಇವರಿಂದ ತಿರ್ಗಾಡ್ಕೊಂಡು ಕುಂತ್ಕೊಳ್ಳೋದೇನಿಯ ಕೆಲಸ? ಪೊದ್ದಿ ಅದು ಹೆಂಗ್ ಬಿಟ್ಬಿಟ್ಲನಪ್ಪ ಹೋಗಕ್ಕೆ, ನನಗಂತೂ ಗೊತ್ತಿಲ್ಲ. ಸರಿ ಸರಿ, ನೀವು ಹೊರಡ್ರಿ. ನಿಮ್ ಕೆಲಸ ಐತಿ ಅಂತ ಹೇಳಿದ್ರಲ್ಲ, ಹೋಗಿ ಸರ್ನ ಕೆಲಸ ಮಾಡ್ಕೊಂಬಿಟ್ಟು ಬಾ ಹೋಗ್ರಿ. ಸರಿ ಆಯ್ತು. ಈ ಪೊದ್ದಿಗೆ ಮೊದ್ಲು ಬುದ್ಧಿ ಇಲ್ಲ. ಇವಳ ಜೀವನ ಇವಳು ನೋಡ್ಕೊಳ್ಳೋದು ಬಿಟ್ಬಿಟ್ಟು ಬರೀ ಅವ್ರ ಬಾವುಗಳ ಜೀವನ ಉದ್ಧಾರ ಮಾಡೋದ ಕೆಲಸನೇ ನೀ ಮಾಡ್ತಿರ್ತಾಳೆ. ಅಲ್ಲ, ಇವಳ ಜೀವನ ಇವಳು ನೋಡ್ಕೋಬೇಕು ತಾನೇ. ಅದು ಬಿಟ್ಬಿಟ್ಟು ಬರೀ ಇದೇ ಕೆಲಸ ಆಯ್ತು ಇವಳ್ದು. ಬಿಡು, ಏನಾರ ಮಾಡ್ಕೊಳ್ಳಿ. ಅಯ್ಯೋ, ಇವತ್ತು ರಾಧಕ್ಕೊಂದು ಉಪ್ಪಿನಕಾಯಿ ಇದೆಲ್ಲ ನೋಡಕ್ಕೆ ಅಂತಿರ್ಬಿಟ್ಟು ಅದು ಯಾರೋ ಪ್ಯಾಟೆಯಿಂದ ಬರ್ತಾರೆ ಅಂತ ಹೇಳ್ತಿದ್ರಲ್ವೇ? ಹ್ಞೂ, ಅಲ್ಲಿಗೆ ಬೇರೆ ಹೋಗ್ಬೇಕು. ಹೆಂಗ್ ಬರ್ತಾರೋ ಏನೋ, ರಿಜೆಕ್ಟ್ ಮಾಡ್ಬಿಟ್ರೆ ಕಷ್ಟ ಆಯ್ತದೆ. ಮೈದು, ನೀನು ಬರ್ತೀಯೋ ಬರೋಕ್ಕಿಲ್ವೋ ಅಂತ ಅನ್ಕೊಂಡಿದ್ದೆ. ಒಳ್ಳೆ ಟೈಮ್ಗೆ ಏನೇ ಬಂದಿದ್ದೀಗ ನೀನಂತೂ. ಯಪ್ಪ, ನಿಮ್ಮ ಅಣ್ಣ ಇಲ್ಲಿಗೆ ಬಂದಮೇಲೆ ಎಷ್ಟೊಂದು ಬದಲಾಗೋಗ್ಬಿಟ್ಟವನೇ ಗೊತ್ತಾ? ಶಾನೆ ಬದಲಾಗೋಗ್ಬಿಟ್ಟವನೇ. ಕುಡಿತಾನೆ, ಇಸ್ಪೀಟ್ ಆಡೋದು ಕಲ್ತವನೇ, ಎಲ್ಲನೂ ಮಾಡ್ತಾನೆ. ನನಗೂ ಏಳಿ 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 ಸಾಕಾಗೋಯ್ತು ಕಣೋ ಮೈದು. ಬ್ಯಾಡ ಬ್ಯಾಡ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ. ಮಾಡಿದ್ದನ್ನೇ ಮಾಡ್ತಾನೆ. ನನಗೂ ಜನ್ಮಕ್ಕೆ ಸಾಕಾಗೋಗ್ಬಿಟ್ಟೈತೆ. ಎಷ್ಟು ಅಂತ ಹೇಳೋಕ್ಕಾಯ್ತದೆ ಹೇಳು? ನಮ್ಮನ್ನು ಈಗ ಲೆಕ್ಕಕ್ಕೆ ಇಕ್ಕೊಂಡಿಲ್ಲ. ಏನಾರ ಹೇಳಿದ್ರೆ ನೀನೇ ಮಾಡು, ನೀನೇ ಬಿಡು ಅಂತಾನೆ. ದುಡಿಯೋ ವಿಚಾರದಾಗೂ ಹಂಗೆ ಏನೇ ಮಾಡ್ಬಿಟ್ಟವನಿ. ಏನು ಮಾಡಬೇಕೋ ಏನೋ ಗೊತ್ತಾಯ್ತಿಲ್ಲ. ಈಗ ಒಂದೇ ಒಂದು ಚಿಕ್ಕ ಜಗಳ ಆಗಿದ್ದಕ್ಕೆ ನೋಡು, ನಾನು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಡಿಸ್ಕೋ ರುಕ್ಕಮ್ಮನ ಮನೆಗೆ ಹೋಗಿ ಕುಂತ್ಕೊಂಡವನಿ. ಬಾ ಬಾ ಅಂತ ಕರೆದ್ರೂ ಗೊತ್ತಿಲ್ಲ. ನೀನು ಒಳ್ಳೆ ಟೈಮ್ಗೆ ಏನೇ ಬಂದಿದ್ಯಾ. ಬಾ, ಹೋಗ್ಬಿಟ್ಟು ನನ್ನ ಗಂಡನ ಕರ್ಕೊಂಬಿಟ್ಟು ಬರೋಣ. ಅದ್ಗೆ ಅವ್ನು ಯಾರಿಗೂ ಎದ್ರಕಂತಿರ್ಲಿಲ್ಲ. ನಮ್ಮ ಅಮ್ಮಂಗೆ ಒಂಚೂರು ಎದ್ರಕೊಳ್ಳೋನು. ನೀವು ಇಲ್ಲಿ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಶಾನೆ ದೊಡ್ಡ ತೆಪ್ಪು ಮಾಡ್ಬಿಟ್ರಿ ಬಿಡ್ರಿ. ಅವ್ನು ಚಿಕ್ಕ ಹುಡುಗನಾಗ ಸಣ್ಣ ಪುಟ್ಟ ತೆಪ್ಪು ಮಾಡ್ಬೇಕಾದ್ರೆ ನಮ್ಮ ಅಮ್ಮ ಚೆನ್ನಾಗಿ ಹಿಡ್ಕೊಂಡು ಬಡ್ದು ಅವನ್ನ ಸರಿಯಾದ ದಾರಿನಾಗ ಏನೇ ಕರ್ಕೊಂಡು ಹೋಯ್ತಿತ್ತು. ಇನ್ನು ಎಲ್ಲ ಅವ್ನು ಹಾಳಾಗೋಯ್ತಾನೆ ಅಂತ ಹೇಳ್ಬಿಟ್ಟು ಮನೆನಾಗ ಹೆಂಗೆ ಇರಿಸ್ಕೊಂಡು ಓದಲ್ಲ ಅಂದ್ರೂ ಬಿಡು ಅಂತ ಹೇಳ್ಬಿಟ್ಟು ವ್ಯವಸಾಯ ಕರ್ಕೊಂಡು ಯಾವಾಗೂ ಕುಂತ್ರು ನಿಂತರು ಅವ್ನ ಬಗ್ಗೆ ಗಮನ ಹರಿಸ್ಕೊಂಡಿತ್ತು. ನೀವು ನೋಡಿದ್ರೆ ಹಿಂಗೆ ಸಡನ್ನಾಗಿ ಕರ್ಕೊಂಬಿಟ್ಟು ಬಂದ್ಬಿಟ್ರಲ್ಲ, ಅವನಿಗೂ ಹಂಗೆ ಏನಿಯ ಜಾಸ್ತಿ ಫ್ರೀಡಮ್ ಸಿಕ್ದಂಗೆ ಆಗೋಗ್ಬಿಟ್ಟು ಹಂಗೆ ಆಡ್ತಾವನೆ. ಬರ್ರಿ, ನಾನು ಕರ್ಕೊಂಬಿಟ್ಟು ಬರ್ತೀನಿ. ಸರಿ ಬಾ ಮೈದು, ಹೋಗೋಣ. ಏನೇ ಪ್ರೇಮಿ, ನನ್ನ ತಮ್ಮನ್ನ ಇಲ್ಲಿ ಕರ್ಕೊಂಬಿಟ್ಟು ಬಂದ್ಬಿಟ್ಟ ನೀನು? ಅಣ್ಣ, ನೀನ್ ತಪ್ಪು ಕೆಲಸ ನೀನು ಮಾಡ್ತಾ ಇದ್ದೀಗ. ನೋಡು, ಸುಮ್ಮನೆ ನೀ ಅಲ್ಲಿ ಇಲ್ಲಿ ಇತ್ಕೊಂಡ್ರೆ ನೀನ್ ನನಗಿನ ದೊಡ್ಡನಾಗಿ ಇತ್ಕೊಂಡು ಅರ್ಥ ಆಗಕ್ಕಿಲ್ವಾ? ಯಾರೋ ಬೇರೆ ಹೆಂಗಸಿನ ಮನೆಗಿದ್ರೆ ಜನ ನೋಡಿದ್ರೆಲ್ಲ ಏನು ಅನ್ಕೊಳಕ್ಕಿಲ್ಲ ಹೇಳು? ನಿನ್ಗೇನಾದ್ರೂ ದೊಡ್ಡ ರೋಗ ಬಂದ್ಬಿಟ್ಟೈತೆ ನಿನ್ಗೆ? ನೋಡು, ಏನನ್ನ ಸಮಸ್ಯೆ ಇದ್ರೂ ಮನೆನಾಗ ಬಗೆಹರಿಸ್ಕೋಬೇಕು. ಅದು ಬಿಟ್ಬಿಟ್ಟು ಹಿಂಗೆಲ್ಲನೂ ಇನ್ನೊಬ್ರು ಮನೆಗೆ ಇದ್ಬಿಟ್ರೆ ಮರ್ವ ದಿನ ಹೇಳು ಅಪ್ಪ ಅಮ್ಮಂಗೆ ವಿಷಯ ಗೊತ್ತಾಯ್ತು ಅಂದ್ರೆ ಅಮ್ಮ ಗೊತ್ತಲ್ಲ, ಪರ್ಕೆ ಪರ್ಕೆ ತಗೊಂಡು ಹೊಡ್ಕೊಂಬಿಟ್ಟು ಬರ್ತದೆ. ಏನ್ಲ ಮಾಡ್ಲಿ ನಾನು? ಈ ಮೂದೇವಿಯಿಂದ ನನಗೆ ನೆಮ್ಮದಿ ಇಲ್ಲ ಕಣ್ಲ. ನನಗೆ ಒಂದು ಚೂರು ನೆಮ್ಮದಿ ಇಲ್ಲ. ಇವಳೆ ತಾನೇ ಮನೆ ಬಿಟ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ಲು. ಬ್ಯಾರೆ ಹೊಲ್ದಾಗೆ ಕೂಲಿ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾಳೆ. ಈ ಸಂಪತ್ಗೆ ಮನೆ ಬಿಟ್ಬಿಟ್ಟು ಯಾಕ್ಲ ಕರ್ಕೊಂಬಿಟ್ಟು ಬರ್ಬೇಕಿತ್ತು ಇವಳು? ನಮ್ಮ ಅಮ್ಮಂಗೆ ಅವಾಜ್ ಹಾಕ್ಬಿಟ್ಟು ಕರ್ಕೊಂಬಿಟ್ಟು ಬಂದವಳೆ. ಇಲ್ಲಿ ಇದೀನಿ ತಾನೇ, ಇವಳು ಕ್ಯಾಮೆಗೆ ಹೋಗಕ್ಕಿಲ್ಲ. ನಾನೇನೋ ನೆಮ್ಮದಿಗಿರೋಣ ಅಂತಂದ್ರೆ ನಾನು ನೆಮ್ಮದಿಗಿರಕ್ಕೂ ಬಿಡಕ್ಕಿಲ್ಲ. ಅಮ್ಮ ಮಗಳು ಸೇರ್ಕೊಂಡು ಟಾರ್ಚರ್ ಇರ್ತಾರೆ. ಅಷ್ಟು ಸಾಲದಿದ್ದಂಗೆ ಮೊನ್ನೆ ಇದು ನನ್ನ ಮನೆ, ಹಂಗೆ ಹಿಂಗೆ ಅಂತ ಬೇರೆ ರೈಜ್ ಆಗೋಗ್ಬಿಟ್ರು. ನನಗಂತೂ ತಿಕ್ಲತ್ಬಿಡ್ತು ಬಿಡು. ಅದಕ್ಕೆ ನೀ ಎದ್ಬಿಟ್ಟು ಬಂದ್ಬಿಟ್ಟೆ. ಅವಾಗ ಈ ಹುಡುಗಿನೇ ಸಿಕ್ಬಿಟ್ಟು ಬರ್ರಿ ಪಾಪ ನೀವು ಮಳೆನಾಗ ನೆನ್ಕೊಂಡು ಹೋಗ್ಬೇಡ್ರಿ ಬರ್ರಿ ಅಂತ ಹೇಳ್ಬಿಟ್ಟು ಮನೆನಾಗ ಜಾಗ ಕೊಡ್ತು. ಅದಕ್ಕೆ ಬಂದಿದ್ದೀನಿ. ಆ ನಿಯತ್ತಿಲ್ದಿರ ಪ್ರೇಮಿಗಿನ್ನೂ ಈ ರುಕ್ಕುನೇ ಎಷ್ಟೋ ವಾಸಿ. ನೋಡ್ದ ಮೈದು ಹೆಂಗ್ ಮಾತಾಡ್ತಾವನೆ ನೋಡ್ದ?
ನೋಡಪ್ಪ, ನೀನ್ ಗೊತ್ತಾಗಕ್ಕಿಲ್ಲ ಕಣ ನಿನ್ಗೆ. ಸುಮ್ನೆ ಹೋಗ್ಬಿಡು ಇಲ್ಲಿಂದ. ನನ್ ಪಾಡು ನನ್ನ ಬಿಟ್ಬಿಡು. ನನ್ ಕಷ್ಟ ಏನು ಅಂತ ನನಗ್ ಗೊತ್ತು. ನೀನೇನೋ ಆರಾಮಾಗಿದ್ದೀಗ. ನನ್ನ ಕಷ್ಟ ಯಾರು ಕೇಳ್ಕೊಳಣ? ಈ ಮುಳ್ಳಿ ಮನೆಗೆ ಮಾತ್ರ ಹೋಗಕ್ಕಿಲ್ಲ ನಾನು. ಸರಿ ಅಣ್ಣ, ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಮನೆಗೆ ನೀ ಹೋಗೋಣ ಬಾ, ಸರಿನಾ? ಈಗ ನೀನು ಬಾ, ಲಗೇಜ್ ಎಲ್ಲನೂ ತುಂಬ್ಕ. ನಾನು ಮಾತಾಡ್ತೀನಿ ಅಮ್ಮನ ಹತ್ರ ಎಲ್ಲನೂ. ನೋಡು, ಹಿಂಗೆ ಇದ್ಬಿಟ್ರೆ ಸಂಸಾರ ಹಾಳಾಗೋಯ್ತದೆ, ಉದ್ಧಾರ ಅಂತೂ ಆಗಕ್ಕಿಲ್ಲ. ನೋಡು, ನನ್ನ ಮಾತು ಕೇಳು, ನಡಿ ಮನೆಗೆ ಹೋಗೋಣ. ನೋಡು, ನೀನು ಹಿಂಗೆ ಆಗ್ಬಿಟ್ರೆ ಇನ್ನೂ ಕೆಟ್ಟೋಗ್ಬಿಡ್ತೀಯ. ಈಗಲೇ ನೀ ಕುಡಿದು ಮಾಡಿ ಏನು ಅವತಾರ ಆಗಿದೆಯಾ ನೋಡು, ಯಾವ ಅವಸ್ಥೆಗೆ ಬಂದಿದ್ದೀಗ. ನೀನು ಚೆನ್ನಾಗಿ ಬಾಳ್ಬೇಕು, ಬದುಕಬೇಕು ಅಂತಂದ್ರೆ ದೇವ್ರನ್ನೇ ಕೇಳ್ತೀನಿ. ಇಲ್ಲೆಲ್ಲ ಇದ್ರಾಗಕ್ಕಿಲ್ಲ. ನಡಿ, ಊರಿಗೆ ಹೋಗೋಣ ಸುಮ್ಕೆನೆ ನೀಯ. ಇಲ್ಲ ಕಣ, ಯಾಮಕ ಹೊತ್ಕೊಂಡ್ ಬರ್ಲಿ. ಅಮ್ಮಂಗೆ ಮಾತು ಕೊಟ್ಬಿಟ್ಟಿವ್ನಿ, ನಾನಂತೂ ಉದ್ಧಾರ ಆಗ ಗಂಟ ಬರಕಿಲ್ಲ ಅಂತ ಹೇಳ್ಬಿಟ್ಟು. ಏನು ಉದ್ಧಾರ ಆಗಿವನಪ್ಪ ನಾನು? ಹಾಳಾಗೋಗಿದ್ದೀನಿ ನಾನಂತೂ. ಏನಾರ ಉದ್ಧಾರ ಆಗಿರೋದು ಕಾಣಿಸ್ತಾ ಐತ ನಾನು? ಹೇಳು. ಈ ಮಕ ಎತ್ಕೊಂಡು ಅಮ್ಮನ ಮುಂದಕ್ಕೆ ಹೆಂಗ್ ಬರ್ಲಿ? ಹತ್ರಗೂ ಈ ಮನೆ ಅಳಿನ ಕಟ್ಕೊಂಡು ನನ್ನೇ ನೆನೆಯ, ಇದು ನನ್ನ ಮನೆ, ಹೋಗು ಅಂತ ಹೇಳ್ಬಿಟ್ಟು ನನ್ನೇನೆ ಈಚೆ ಕಡೆಗೆ ತೊಳ್ಳವಳೆ. ಇವಳು ಮಕ ನೋಡಕ್ಕೂ ನಂಗೆ ಅಸಹ್ಯ ಆಯ್ತದೆ. ಇನ್ನು ಇವಳು ಕರ್ಕೊಂಡು ನಾನು ಎಲ್ಲಿಗ್ಲ ಬರ್ಲಿ? ನಾನು ಎಲ್ಗೂ ಬರಕಿಲ್ಲ, ಹೋಗಿ ಸುಮ್ಕೆ ನೆನೆಯ. ಅಣ್ಣ, ನೀನು ನಮಗೆಲ್ಲ ದೊಡ್ಡಣ್ಣ. ನೀನೇ ಹಿಂಗೆ ಆಗ್ಬಿಟ್ರೆ ಹೆಂಗೆ ಹೇಳು? ಅಮ್ಮ ಏನೋ ಎಲ್ಲದನ್ನು ಕ್ಷಮಿಸ್ತದೆ. ನೀನು ಇಷ್ಟೊಂದು ಹಠ ಮಾಡ್ಕೊಂಡು ಇಲ್ಲೇ ಇದ್ದೀನಿ ಅಂತ ಅನ್ಕೊಂಡು ಇಲ್ಲೆಲ್ಲ ನನಗೂ ಗೊತ್ತು. ನೀನು ಕೆಲಸ ಮಾಡೋಕ್ಕೆಲ್ಲ ಕಷ್ಟ ಆಯ್ತದೆ ನಿನಗೆ ಅಂತ ಹೇಳ್ಬಿಟ್ಟು. ನೋಡು, ಈಗ ನೀನು ಬ್ಯಾಗ್ ಎಲ್ಲನೂ ಎತ್ಕ. ನೀನು ಸುಮ್ಮನೆ ತುಂಬ್ಕೊಂಡಿರು. ನಾನು ಅಲ್ಲಿ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ನಮ್ಮ ಅಮ್ಮನ ಕಡೆಯಿಂದ ನಿಂಗೆ ಫೋನ್ ಮಾಡಿಸ್ತೀನಿ, ಸರಿನಾ? ಇವ್ರ ಮನೆಗೆ ಇರೋದು ಬೇಡ, ಅಮ್ಮನೇನೆಯೇ ಕರೀತದೆ ನಿನ್ನ ಮನೆಗೆ ಬರೀವಂತೆ, ಸರಿನಾ? ಈಗ ಇದೆಲ್ಲ ಬಿಟ್ಬಿಡು. ನಿನ್ನ ತಮ್ಮ ನಾನಿದ್ದೀನಿ. ಏನಾರ ಕಷ್ಟ ಇದ್ರೆ ನಾನು ನೋಡ್ಕೊಂತೀನಿ. ಆದ್ರೆ ಆ ಮನ್ಯಾಳಿ ಅವಳಲ್ಲ ಪ್ರೇಮಿ, ಅವಳನ್ನ ಮಾತ್ರ ನನ್ನ ಜೊತೆ ಕರ್ಕೊಂಡ್ಬಿಟ್ಟು ಬರಕಿಲ್ಲ ಕಣ್ಣ ಊರಿಗೆ. ನಾನು ಒಬ್ಬನೇ ಬಂದ್ಬಿಡ್ತೀನಿ. ಆ ಮನ್ಯಾಳಿ ನನಗಂತೂ ನನ್ನೇನಿಯೇ, ನನ್ನ ಮನೆ ಅಂತ ಹೇಳ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಲಲ್ಲ. ಈ ಮನ್ಯಾಳಿ ನಮ್ಮ ಮನೆಗೇನು ಬರೋದು ಬೇಡ. ಅದು ಹೆಂಗ್ ನಮ್ಮನೆ ಗೊತ್ತಲ್ಲ ಹೇಳ್ತಿರ್ಗ. ನಾನು ಒತ್ತಿಗೆ ಹತ್ರ ಕ್ಷಮೆ ಕೇಳಿಸ್ತೀನಿ. ನೀನು ಸುಮ್ಕಿರ್ ನೀನು. ಅದಕ್ಕೆ ಬನ್ನಿ. ನಿಮ್ಮ ಸಂಸಾರ ಸುರು ಮಾಡ್ಕೋಬೇಕು ಅಂತಂದ್ರೆ ನಿಮ್ಗಿನ್ ಬೇರೆ ಯಾವ್ದು ದಾರಿನೇ ಇಲ್ಲ. ನೀವು ಬಂದು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳಿ. ರೀ, ನಂದು ತೆಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ. ನಾನು ಎಕ್ಕಡ್ದಾಗ ಹೊಡ್ಕೋಬೇಕು, ನಿಮ್ಮನ್ನ ಕರ್ಕೊಂಬಿಟ್ಟು ಬಂದಲ್ಲ ಮನೆ ಬಿಟ್ಬಿಟ್ಟು. ಅದಕ್ಕೆ ನಾನು ಎಕ್ಕಡ್ದಾಗ ಏನೇ ಹೊಡ್ಕೋಬೇಕು. ನನಗೆ ಗೊತ್ತಾಯ್ತು, ಅತ್ತೆ ಮಾವ ಇಲ್ಲ ಅಂದರೆ ನಮ್ಮ ಕೈಲಿ ಬದುಕೋಕ್ಕಾಗಕ್ಕಿಲ್ಲ ಅಂತೇಳ್ಬಿಟ್ಟು ಏನೋ ಸಂದಕ್ಕಿರ್ತದೆ ಅಂತೇಳ್ಬಿಟ್ಟು ಬಂದೆ. ಆದರೆ ಇವಾಗ ಸಂದಕ್ಕೆ ಅರ್ಥ ಆಯ್ತಾಯ್ತು ನನಗಂತೂ. ಭಾಳ ಕಷ್ಟ ಆಯ್ತದೆ ನನಗೆ ಅಂತೇಳ್ಬಿಟ್ಟು. ನೋಡಿ, ನನ್ನ ಕೈಲಿ ಆಯ್ತಿಲ್ಲ ನನಗೆ. ಈಗ ನೋಡಿರಿ, ಹೋಗ್ಬಿಡೋಣ, ನನ್ನ ಕೈಲಿ ಆಯ್ತಿಲ್ಲ. ನಿಮ್ಮ ತಮ್ಮ ಬಂದು ಕರಿತಾವನೆ ತಾನೇ, ಹೋಗೋಣ. ಇನ್ನೊಂದು ಕಿತ ಯಾವತ್ತೂ ಮನೆ ಬಿಟ್ಬಿಟ್ಟು ಈಚೆ ಕಡೆಗೆ ಹೋಗೋಣ ಅನ್ನೋ ಮಾತೇ ಮಾತಾಡೋಕ್ಕಿಲ್ಲ. ಭಾಗ ಈಗ ಮಾಡ್ಕೊಂಡ್ರು ಅಷ್ಟೇ. ಮನೆ ಬಿಟ್ಟು ಮಾತ್ರ ನಾನು ಈಚೆ ಕಡೆಗೆ ಬರೋಕ್ಕಿಲ್ಲ ರೀ. ಬೇಕಾರೆ ಹಾಗೇನೇ ಅಲ್ಲೇ ಅತ್ತೆ ಮಾವನ ಜೊತೆನೇ ಇದು ಬಿಡ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನ ತೆಪ್ಪಾಯ್ತು, ನಂದೇನೆಯ ದೊಡ್ಡ ತೆಪ್ಪು. ಎದ್ದಳು ಮ್ಯಾಕೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಿದ್ದೀಗ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಿತ ಕ್ಷಮಿಸ್ತಾ ಇವ್ನಿ. ಇಲ್ಲ ಅಂತ ಹೇಳಿದ್ರೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ ನಿನಗೆ. ಮನ್ಯಾಳಿ, ಎದ್ದಳು. ದಿನ ಚಿತ್ರ ಹಿಂಸೆ ಇಕ್ತಾ ಇದ್ದೆ. ಇಲ್ಲ ಇಲ್ಲ, ನಾವ್ ಈ ಮನೆಗಿರಕ್ಕಿಲ್ಲ, ನಾವು ಬ್ಯಾರೆ ಮನೆ ಹೋಗೋಣ. ನಾನು ಹಿಂಗೆಲ್ಲ ನಿನ್ನ ತಮ್ಮಗಳ ಜೊತೆ, ನಿಮ್ಮ ಅಮ್ಮನ ಜೊತೆ, ನಿಮ್ಮ ಅಪ್ಪನ ಜೊತೆ ನನ್ನ ಕೈಲಿ ಇರೋಕ್ಕಾಗಕ್ಕಿಲ್ಲ. ನನಗೆ ಸಪ್ರೇಟಾಗಿ ಮನೆ ಬೇಕು ಅಂತ ಹೇಳ್ಬಿಟ್ಟು ಈಗ ಅಲ್ಲಿ ಕಾಲಿಗೆ ಬಿದ್ಬಿಟ್ಟ. ನಿಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನ್ಯಾಳಿ. ಆಯ್ತು ನೋಡಿ, ನನ್ನ ತಮ್ಮನ ಮಾತು ಬೆಲೆ ಕೊಟ್ಟು ಬರ್ತಾ ಇದ್ದೀನಿ ಅಷ್ಟೇನಿಯ. ನಿನ್ನ ಮಾತಿಗೇನು ನಾನಂತೂ ನಿನ್ನ ಮಾತಿಗೇನು ಬೆಲೆ ಕೊಡ್ತಿಲ್ಲ. ಸರಿ ಅಣ್ಣ, ಸರಿ ಅದಕ್ಕೆ ಬನ್ನಿ ಹೋಗೋಣ. ರುಕ್ಕೋವ್ರೆ, ನಮ್ಮ ಅಣ್ಣಂಗೆ ಸಹಾಯ ಮಾಡಿದ್ದಕ್ಕೆ ನಿಮ್ಗೆ ತುಂಬ 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 ಥ್ಯಾಂಕ್ಸ್. 2 ದಿನ ಮನೆಗೆ ಇಟ್ಕೊಂಡಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸು. ಅದಕ್ಕೆ ಏನೇನಾಯ್ತದೋ ಆ ಕಾಸು ಗೀಸು ಎಲ್ಲನೂ ನಾನು ಕೊಡ್ತೀನಿ, ಸರಿನಾ? ಹಾಂ, ಪರವಾಗಿಲ್ಲ. ರುಕ್ಕು, ತುಂಬಾನೇ ಥ್ಯಾಂಕ್ಸು. ದಾರಿಗೆ ಹೋಗೋರ್ಗೆ ಯಾರಿಗೋ ಒಬ್ರು ಸಹಾಯ ಮಾಡಿದೀಗ ಅಂತಂದ್ರೆ ನಿನ್ನ ಮೆಚ್ಚಲೇಬೇಕು. ಎಲ್ಲ ಊರಾಗಿರೋಲ್ಲ ಏನೇನೋ ಮಾತಾಡ್ಕೊಂತಾರೆ ನಿನ್ನ ಬಗ್ಗೆ. ಆದ್ರೂ ನೀನು ತಲೆ ಕೆಡ್ಸ್ಕೊಂಡಿದ್ದಂಗೆ ಕಷ್ಟಕ್ಕೆ ಸಹಾಯ ಮಾಡ್ಬಿಟ್ಟಲ್ಲ, ಅಷ್ಟೇನೇ ಸಾಕು. ನೀನು ಈ ಋಣನ ನಾನು ಯಾವತ್ತೂ ಮರೆಯೋಕ್ಕಿಲ್ಲ, ಸರಿನಾ? ನೀನು ಯಾವಾಗ ನಮ್ಮೂರ ಕಡೆ ಬಂದಾಗ ಬಾ. ಹಾಂ, ಸರಿ ಆಯ್ತು, ಹೇಳಿ ಬರ್ತೀನಿ. ಅಣ್ಣ, ಸರಿ ಬಾ. ಅವ್ರಿಗೆ ನಾನು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಬರ್ತೀನಿ. ನಿಮ್ಗೆ ನೋಡ್ಕೊಂಡಿದ್ದು ಪಾಪ, ಅವ್ರದ್ದು ಪಾಪ ಕಷ್ಟ ಇರುತ್ತಲ್ವಾ, ನಿಮ್ಗೆ ಊಟ ಗಿಟ ಎಲ್ಲ ಹಾಕವ್ರೆ. ಅವ್ರಿಗೆ ಸಹಾಯ ಮಾಡ್ಬಿಟ್ಟು ಬರ್ತೀನಿ, ನೀವು ನಡೀರಿ. ಸರಿ ರುಕ್ಕು, ನಾನು ನಿಮ್ಗೆ ಬರ್ತೀನಿ. ಹಾಂ. ನೋಡಿ, ನಮ್ಮ ಅಣ್ಣಂಗೆ ಸಹಾಯ ಮಾಡಿದ್ದಕ್ಕೆ ಹೇಳಿ, ನಿಮ್ಗೆ ರೇಷನ್ ಗೀಷನ್ ಏನಾದರೂ ಕೊಡಿಸ್ತೀನಿ ಬನ್ನಿ. ನೀವು ಒಂಟಿಯಾಗಿದ್ದೀರಾ ಅಂತ ಅನ್ನಿಸ್ತದೆ. ನೀವೂ ಪಾಪ ನೋಡ್ರೆ ಗೊತ್ತಾಯ್ತದೆ ಕಷ್ಟ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಬನ್ನಿ, ನಿಮಗೂ ಏನಾದರೂ ಕೊಡಿಸ್ತೀನಿ. ಅಯ್ಯೋ, ಪರವಾಗಿಲ್ಲ, ಪರವಾಗಿಲ್ಲ ಬಿಡಿ. ಇಲ್ಲ ಬನ್ನಿ, ನಾವು ಯಾರು ಋಣನೂ ಇಟ್ಕೊಳ್ಳಂಗಿಲ್ಲ. ನಾವು ಇಟ್ಕೊಳ್ಳೋದನ್ನೂ ಇಲ್ಲ ಯಾರು ಋಣನೂ. ಬನ್ನಿ ಹೋಗೋಣ. ಹಾಂ, ಸರಿ ಸರಿ ಆಯಿತು. ಅಲ್ಲ, ಇಷ್ಟೊಂದು ಬೆಳಗಿದ್ದೀರಲ್ಲ, ನಿಮ್ಮ ಅಮ್ಮ ನೀನು ಹೊಟ್ಟೆ ಒಳಗಡೆ ಇದ್ದಾಗ ಪ್ಯಾರನ್ ಲವ್ಲಿ ತಿಂತಿತ್ತಾ ಏನು? ಹ್ಞೂ, ಪ್ಯಾರನ್ ಲವ್ಲಿ ಪೌಡ್ರು, ಸ್ನೋವು ಇದನ್ನು ತಿನ್ಕೊಂಡೇನಿಯ ನಮ್ಮಮ್ಮ ನನ್ನ ಬೆಳೆಸಿರೋದು. ನಿಮ್ಮ ಫೋನ್ ನಂಬರ್ ಕೊಡಿ. ಏನಕ್ಕೆ? ಅಲ್ಲ, ಸುಮ್ಮನೆ ಕೇಳ್ದೆ. ನಿಮ್ಮ ಸ್ಟೇಟಸ್ ಹಾಕ್ತಿತ್ತಿರಲ್ಲ ನೋಡೋಕ್ಕೆ, ನಿಮ್ಮ ಹತ್ರ ಯಾವಾಗ ನಾ ಮಾತಾಡಬೇಕು ಅಂದಾಗ ಮಾತಾಡೋಕ್ಕೆ. ನೋಡಿ, ನೀವು ಎಷ್ಟು ಒಳ್ಳೆಯವರು ಅಂದರೆ ಅಷ್ಟು ಒಳ್ಳೆಯವರು. ನಡೀರಿ ನಡೀರಿ. ಏನಾಯ್ತೆ, ಒಳಿಯಂದ್ರು ಬಂದ್ರಾ? ಹ್ಞೂ ಕಣಮ್ಮ, ನನ್ನ ಮೈದ ಹೇಳ್ಬಿಟ್ಟು ಹೆಂಗೋ ಕರ್ಕೊಂಬಿಟ್ಟು ಬಂದ. ಅಷ್ಟೇ ಅಲ್ಲ ಕಣಮ್ಮ, ನಮ್ಮನ್ನ ಊರು ಕರ್ಸ್ಕೊಂತೀನಿ ಅಂತ ಹೇಳೋನಿ. ಹೋಗ್ಬಿಟ್ಟು ಅತ್ತೆ ಕಡೆಯಿಂದ ಫೋನ್ ಹಾಕಿಸ್ತಾನಂತೆ. ನಿಜ ಹೇಳ್ತಾ ಇದ್ದೀಗೇನೆ? ಹ್ಞೂ ಕಣಮ್ಮ, ನಿಜನೇ ಹೇಳ್ತಾ ಇದ್ದೀನಿ. ಅಪ್ಪ
ದೇವ್ರೆ ಹಬ್ಬ ಕೊನೆಗೂ ಈ ನರಕ ಎಲ್ಲ ನೋಡಿದ್ಮೇಲೆ ಕಣ್ಬಿಟ್ಬಿಟ್ಟ ಅಂತ ಅನ್ನಿಸ್ತದೆ ದೇವ್ರು. ಹಾ ಈಗ ಇವನ್ ಮಾಡೋದು ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದಾ? ಹ್ಞೂ ಕಣಮ್ಮ, ಇನ್ನೇನು ಮಾಡ್ತೀಯ ನೋಡಿ, ಪಟ 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 ಅಂತ ಹೇಳ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡ್ಕೊಂಬಿಟ್ಟು ಹೊಂಟ್ಬಿಡೋಣ. ಹ್ಞೂ ನನ್ನ ಗಂಡನೂ ಹೆಂಗೋ ಒಪ್ಕೊಂಡ ಸದ್ಯ. ನಾನು ನಮ್ಮ ಅತ್ತೆ ಫೋನ್ ಮಾಡಿದ್ರೆ ಏನಿಯ ಬತ್ತೀನಿ ಅಂತ ಹೇಳವ್ನೆ. ನೀನು ಮೈದಾ ಮಾತು ಕೊಟ್ಟ ಮೇಲೆ ಮುಗೀತು ಬಿಡು. ಹೇಳಿದ ಪ್ರಕಾರ ನಡ್ಕೊಂಡೆ ಏನೇ ನಡ್ಕೊಂತಾನೆ. ಬಾ ಹಂಗಾರೆ ಪಟ 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 ಅಂತ ಹೇಳ್ಬಿಟ್ಟು ಬ್ಯಾಗಿಗೆಲ್ಲನೂ ಪ್ಯಾಕ್ ಮಾಡ್ಬಿಡೋಣ. ಅಳಿಯಂದ್ರೆ ಆ ಶಾನೆ ಖುಷಿ ಪಡ್ಬೇಡ್ರಿ. ನಮ್ಮಮ್ಮ ಫೋನ್ ಮಾಡಿದ್ರೆ ಅಷ್ಟೇ ಏನಿಯಾ ಹೋಗೋದು. ನಮ್ಮಮ್ಮ ಫೋನ್ ಹಾಕ್ಲಿಲ್ಲ ಅಂತಂದ್ರೆ ನಾನು ಈಗ್ಲೂ ಹೋಗಕ್ಕಿಲ್ಲ ಮನೆಗೆ. ಈಗಲೇ ಹೇಳಿದ್ದೀನಿ. ರೀ ಪರವಾಗಿಲ್ಲ ರೀ, ನಿಮ್ಮಮ್ಮ ಫೋನ್ ಹಾಕಿ ಆಯ್ತದೆ. ನನಗೆ ನಂಬಿಕೆ ಐತೆ. ನಾನು ನಿಮ್ಮ ಬಟ್ಟೆ ನಮ್ಮ ಬಟ್ಟೆ ಎಲ್ಲನೂ ಪ್ಯಾಕ್ ಮಾಡ್ಬಿಡ್ತೀನಿ. ಫೋನ್ ಮಾಡಿದ್ಮೇಲೆ ಪ್ಯಾಕ್ ಮಾಡಿದ್ರಾಯ್ತು. ಈಗಲೇ ಪ್ಯಾಕ್ ಮಾಡ್ಕೊಂಡು ಕುತ್ಕೊಂಡು ಕನ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡು, ಇನ್ನೊಂದ್ಕಿಂತ ಇದೇನೋ ನನ್ನ ಮನೆ ಹೋಗು ಅಂತ ಹೇಳಿದ್ರೆ ನಾನು ಡಿಸ್ಕೌರ್ಕೊಂಬ ಮನೆಗೆ ಹೋಗ್ಬಿಟ್ಟು ಸೇರ್ಕೊಂಡ್ಬಿಡ್ತೀನಿ ಅಷ್ಟೇನೇನಿಯ. ನನ್ನ ತಮ್ಮ ಇವಾಗ ಅವಳಿಗೆ ರೇಷನ್ ಗೀಸನ್ ಎಲ್ಲ ಕೊಡ್ಸಕ್ಕೆ ಅಂತ ಹೇಳ್ಬಿಟ್ಟು ಹೋಗವ್ನಿ. ನಾನು ಆರಾಮಾಗಿ ಹೋಗ್ಬಿಟ್ಟು ಅವ್ರ ಮನೆಗೆ ನಿಮ್ದೇ ಇರ್ತೀನಿ. ಅವಳಿಗಿರೋದ್ರಾಗ ಅರ್ಧ ಬುದ್ಧಿನೂ ನಿನ್ಗಿಲ್ಲ. ಮಗಳೇ, ನಾನು ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅತ್ತೆ, ನಮ್ಮನ್ಗೆ ಹೋಗಕ್ಕೆ ನೀವ್ ಯಾಕತ್ತೆ ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೀರಾ? ನಾವ್ ಹೋಗ್ಬೇಕು ಅಂದ್ರೆ ನಾನು ನಿಮ್ಮ ಮಗಳು ಇಬ್ರು ಹೋಗ್ಬೇಕು. ನೀವ್ ಯಾಕೆ ಬರ್ತೀರಾ? ರೀ ಇದೇನ್ರಿ ಹಿಂಗಂತೀರಾ? ನಮ್ಮ ಅಮ್ಮನ ಹಬ್ಬಳನ್ನೇ ಎಲ್ಲಿ ಬಿಟ್ಬಿಟ್ಟು ಹೋಗಕ್ಕಾಯ್ತದ? ನೀವೇ ನೋಡಿದ್ರಲ್ಲ ಮನೆ ಪರಿಸ್ಥಿತಿ ಏನು ಅಂತ ಹೇಳ್ಬಿಟ್ಟು. ಲೇ, ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲೇ ಇರ್ಬೇಕು ಅಂತ ಹೇಳ್ಬಿಟ್ಟು ಸಂದಕ್ಕೆ ಅರ್ಥ ಮಾಡ್ಕೋಬೇಕು, ಸರಿನಾ? ಅವ್ರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು, ನಾನು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ನನ್ನೇನಿಯ ಮನೆ ಬಿಟ್ಬಿಟ್ಟು ಓಡಿಸಿದ್ರಿ? ಒಂದು ನಾನು ಎಲ್ಲರೂ ಮನೆ ಇಟ್ಕೊಂಡು ಸನ್ಮಾನ ಮಾಡಲಿ ನೋಡಿ. ಅತ್ತೆ, ನೀವು ಇಲ್ಲೇ ಇರಿ, ಸರಿನಾ? ಅವಾಗ ಬೇಕಾರೆ ಬಂದೋಗಿವ್ರಂತೆ. ಮಗಳೇ, ಅಮ್ಮ, ಏನೇ ದರಿದ್ರು ನನ್ನ ಮಗ ನಿನ್ನ ಗಂಡ. ನಾನು ಬತ್ತೀನಿ ಅಂದ್ರೆ ಬ್ಯಾಡ ಅಂತನಲ್ಲೇ. ಇವನ್ಗೇನೆ ಬಂದಿರೋ ದೊಡ್ಡ ರೋಗ. ಹೆಂಗೋ ನಾನು ಬತ್ತಿದ್ದೆ ತಾನೇ, ಬ್ಯಾಡ ಬ್ಯಾಡ ಅಂತ ಅನ್ನೋದೇನಕ್ಕೆ? ಲೋಪರ್ ನನ್ನ ಮಗ. ಎಷ್ಟು ಹೊಟ್ಟೆ ಉರಿತೈತೆ ಅಂದರೆ ನಾನು ಒಬ್ಳೇನೇ ಇಲ್ಲಿರ್ಬೇಕಾ ಮತ್ತೆ? ಅಮ್ಮ ಬಿಡು, ನಾನು ಹಿಂಗೆ ಅಲ್ಲಿ ಏನೇನು ಬೇಕೋ ಎಲ್ಲನೂ ತುಂಬ ಕಳಿಸ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ. ಫಸ್ಟಿ ಮನೆ ಬಿಟ್ಬಿಟ್ಟು ಹೋಗಿ ಮನೆಗೆ ಸೇರ್ಕೊಂಡ್ರೆ ಏನೇ ಸಾಕಾಗೋಗ್ಬಿಟ್ಟೈತೆ. ಸರಿ ಮಗಳೇ, ನೀನನ್ನ ಹೋಯ್ತಿದೆಯಲ್ಲ ಅದೇನೇ ನಂಗೆ ಸಮಾಧಾನ. ಹೋಗ್ಬಿಟ್ಟು ಮನೆ ಪೇಪರ್ನ ವಾಪಸ್ ಇಸ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಸಾಲ ಏನು ಬೇಡ ಅಂತ ಹೇಳ್ಬಿಟ್ಟು. ಆ ಹೆಜ್ಜಿಗೆ ಒಂದು ಕಲ್ವಾ 10,000 ರೂಪಾಯಿ ಯಾರ್ತಾಗನ ಸಾಲ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ. ಸರಿ ಕಣಮ್ಮ.